ಬರ್ತಾ ಇದ್ದಾರೆ. ಸರ್, ನನ್ನ ಹೆಸರು ಶಿವಶಾಸ್ತ್ರಿ ಅವರಂತ. ಈ ಇಡೀ 43 ಇಲಾಖೆಯಲ್ಲಿ ಆರೋಗ್ಯ ಇಲಾಖೆ ಮನುಷ್ಯನಿಗೆ ಮುಖ್ಯವಾಗಿರುವಂಥ ಇಲಾಖೆ. ಇದನ್ನು ಒಂದು ತಾವು ಸರಿಯಾದ ರೀತಿಯಲ್ಲಿ ಒಂದು ಸ್ಟ್ರಿಕ್ಟಾಗಿ ಒಂದು ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುತ್ತೆ. ಆರೋಗ್ಯ ಮುಖ್ಯ ಆಗಿರೋದ್ರಿಂದ ಈ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳು ಬಂದ್ರಂದ್ರೆ ಆ ಮಾತ್ರೆಗಳು ಔಷಧಿಗಳು ಪ್ರಾಬ್ಲಮ್ಸ್ ಒಂದು ಜಾಸ್ತಿ ಇದೆ. ಇನ್ನೊಂದು ಡಾಕ್ಟರ್ಸು ನರ್ಸ್ಗಳದ್ದು ಶಾರ್ಟೇಜ್ ಇದೆ. ಆಮೇಲೆ ಈ ಆಂಬುಲೆನ್ಸ್ದು ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ. ಕಪ್ಪು ಗ್ಲಾಸ್ ಹಾಕಿಬಿಟ್ಟಿರ್ತಾರೆ. ಆ ಪೇಷಂಟ್ ಕರ್ಕೊಂಡು ಹೋಗ್ತಾರೋ ಹೋಗಲ್ವೋ, ಬೇರೆ ಅವರು ಸ್ವಂತ ಇದನ್ನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅದೊಂದು ಸ್ವಲ್ಪ ತಾವು ಎಲ್ಲ ಸರಿ ಮಾಡ್ಬೇಕಂತ ಕೇಳಿ. ಖಂಡಿತವಾಗಿಯೂ ಏನು ಆಂಬುಲೆನ್ಸ್ ವಿಚಾರ ಏನಿದೆ ಅದನ್ನೆಲ್ಲ ಸರಿಪಡಿಸುವಂಥ ಕ್ರಮ ಕೈಗೊಳ್ಳಿ. ಆಂಬ್ಯುಲೆನ್ಸ್ಗೂ ಹಾಸ್ಪಿಟಲ್ಗೂ ಏನೋ ಇಲ್ಲ, ಈಗ ನಮ್ಮಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಮಾಡಿದ್ದೆ ನಾವು. ಓಕೆ, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಯಾವ ರೂಟಲ್ಲಿ ಹೋಗ್ತಾನೆ, ಅಲ್ಲಿ ಎಷ್ಟು ಆಂಬುಲೆನ್ಸ್ ಬರ್ತಾನೆ, ವೆಲ್ ಪ್ಲಾನ್ ಇಟ್ಟು. ಎಸ್. ನಮಸ್ತೆ ಸರ್, ನಾನು ಜ್ಯೋತಿಗೌಡ, BJP ಕಾರ್ಯಕರ್ತೆ. ನೀವು ಏನು ಪಂಚತಾರ ಹೋಟೆಲ್ಗಳಲ್ಲಿ ರೈಡ್ ಮಾಡಿ ಅದನ್ನು ಒಳ್ಳೆ ಕೆಲಸ, ಪ್ರಶಂಸನೀಯ. ಆದರೆ ನಾನೀಗ ಹೇಳ ಬಯಸೋದು ಕಿಡ್ವಾಯ್ ಹಾಸ್ಪಿಟಲಲ್ಲಿ ಸರ್, ಹಣಕಾಸು ವಿಭಾಗದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಯಾವಾಗ ಮುಕ್ತಿ? ಈಗ ನಿಮ್ಮ ಜನಸಾಮಾನ್ಯ ಬಗ್ಗೆ ತಮ್ಮ ಕಾಳಜಿಯನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಒಂದು ಬಹುಶಃ ನನಗೆ ಬರೋದಿಲ್ಲ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಬರ್ತದೆ. ಅದು ಏನಾದರೂ ಅಂಥ ಗೋಲ್ಮಾಲ ನಡೆಯುತ್ತಿದ್ದಂತೆ ಯಾರು ರೈಟಿಂಗಲ್ಲಿ ಕೊಟ್ಟರೆ ನಾನು ಸಚಿವರಿಗೆ ಮಾತಾಡಿ ತಕ್ಷಣ ಬಗ್ಗೆ ನಾವು ಎನ್ಕ್ವೈರಿ ಮಾಡಿ ಕ್ರಮ ಖಂಡಿತವಾಗಿ ನಾವು ತಗೊಳ್ತೇವೆ. ನಮಸ್ಕಾರ ಸರ್, ರಮೇಶ್ ಬಾಬು ಅಂತ. ಮದ್ಯ ಮತ್ತು ಮಾದಕ ವ್ಯಸನ ಪುನರ್ವಸತಿ ಕೇಂದ್ರಗಳನ್ನು ನಡೆಸ್ತಾ ಇರೋಂಥವ್ರು ನಾವು 4 ಜನ ಇಲ್ಲಿ ಬಂದಿದ್ದೀವಿ. ಸೊ ತಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ತಂಬಾಕು ನಿಷೇಧನ ಮಾಡಿರೋಂಥದ್ದು. ಸೊ ಇವತ್ತು ಮದ್ಯ ಮತ್ತು ಮಾದಕ ವ್ಯಸನಿಗಳ ಒಂದು ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗ್ತಾಯಿದೆ. ಸೊ ಅವ್ರ ಕಷ್ಟಗಳು ಇವತ್ತು ನಮ್ಮ ಹತ್ರ ನಾವು ಕಣ್ಣಾರ ನೋಡ್ತಾ ಇದ್ದೀವಿ. ಸೊ ಇವತ್ತು ಎಲ್ಲವೂ ಸ್ವಲ್ಪ ನಿಯಮಾವಳಿಗಳು ನಮಗೆ ಕಠಿಣವಾಗಿದೆ. ಅದನ್ನು ಸ್ವಲ್ಪ ತಾವು ಒಂದು ಸಡಿಲ ಮಾಡಿಕೊಡ್ತು ಅಂತಂದರೆ ಇನ್ನೂ ನಾವು ಹೆಚ್ಚಿನ ಒಂದು ಸೇವೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಆ್ಯಕ್ಚುಲಿ ಅನ್ಗ್ರೇಟ್ಫುಲ್ ಜಾಬ್ ಅಂತಾರೆ ಇದನ್ನು. ಸುಮಾರು ಒಂದು 200 ಸಂಸ್ಥೆಗಳಿದ್ದೇವೆ. ಈಗ ಸುಮಾರು ಒಂದು 80% ಒಂದು 70% ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳೋಲ್ಲ. ಕೆಲವರು ನಮ್ಮಲ್ಲಿ ಕೂಡ ಇದೆ. ನಾವು ಕೂಡ ಅಸೋಸಿಯೇಷನ್ ಮಾಡಿಕೊಂಡು ಈಗ ಅವನ್ನು ಕೂಡ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಮಾಡಬೇಕು ಅಂತ ನಾವು ಈಗ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀವಿ. ಬಟ್ ಈಗ ರೀಸೆಂಟಾಗಿ ಬಂದಿರೋ 2026 ರೆಗ್ಯುಲೇಷನ್ SOP ಪ್ರಕಾರ ನಮಗೆ ಫುಲ್ ಟೈಮ್ ಡಾಕ್ಟರ್ಸ್ ಬೇಕು. 30 ಪೇಷಂಟ್ಗೆ ಒಂದು ನರ್ಸ್ 8 hours, ಅಂದರೆ 3 × 3 ಈ ಥರ ಸುಮಾರು ರೆಗ್ಯುಲೇಷನ್ಸಲ್ಲಿದೆ. ಆ್ಯಕ್ಚುಲಿ 2012 ಒಂದು ಸ್ವಲ್ಪ ಸುಲಭವಾಗಿತ್ತು. ಈ ರೆಗ್ಯುಲೇಷನ್ಸಲ್ಲಿ ನಾವು ಮಾಡಬೇಕು ಅಂದರೆ ಸುಮಾರು ಒಂದು 30,000 ರಿಂದ 40,000 ಚಾರ್ಜ್ ಮಾಡಬೇಕಾಗುತ್ತೆ. ನಮಗೆ ಯಾವುದು ಗೌರ್ಮೆಂಟ್ ಆಗಲಿ ಯಾವುದೇ ಸಂಸ್ಥೆ ಆಗಲಿ ನಮಗೆ ಆ್ಯಕ್ಚುಲಿ ಯಾವುದು ಸಹಾಯಧನ ಬರಲ್ಲ. ನಾವು ಬರುವಂಥ ಕ್ಲೈಂಟ್ ಹತ್ರನೇ ಕಲೆಕ್ಷನ್ ಮಾಡ್ತೀವಿ. ಆಮೇಲೆ ನಾವು ಕೂಡ NGO ಆ್ಯಕ್ಚುಲಿ ಟ್ರಸ್ಟು ಪ್ಲಸ್ ಸೊಸೈಟಿ. ಈ ಟ್ರಸ್ಟು ಸೊಸೈಟಿ ಮೇಲೆ ಇಷ್ಟೊಂದು ಹೊರೆ ಹೊರಿಸೋದು ಎಷ್ಟು ಮಟ್ಟಿಗೆ ಅನ್ನೋದೊಂದು ಪ್ರಶ್ನೆ ಇದೆ ನಮಗೆ. ಕೆಲವು ನಮ್ಮಲ್ಲೂ ಕುಂದುಕೊರತೆಗಳಿದೆ, ಅವೆಲ್ಲ ನಾವು ಕೂಡ ಅಸೋಸಿಯೇಷನ್ ಮಾಡಿಕೊಂಡು ಸ್ಟ್ರಾಂಗ್ ಮಾಡ್ಕೊಂಡು ಎಲ್ಲ ತಿದ್ದುಕೊಳ್ತಾ ಇದ್ದೀವಿ. ಇದನ್ನು ನಿಮ್ಮ ಇಲಾಖೆ ಯಾವ ರೀತಿ ಮಾಡಬೇಕ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ. ಇಲ್ಲ, ನೀವು ಸರಿಯಾದ ಪ್ರಶ್ನೆ ಕೇಳಿದ್ದೀರಿ. ಬಹುಶಃ ನಿಮ್ಮ ಈ ಸಾಮಾಜಿಕ ಚಿಂತನೆ ಕೆಲಸಗಾರರ ಬಗ್ಗೆ ನಾನು ಇವತ್ತು ನಾನು ಅಭಿನಂದಿಸ್ತೇನೆ. ಒಂದು ಏನದು ಕಾನೂನಿವರೆಗೆ ಆಗಿದೆ. ಎಸ್. ಈ ರಿಹ್ಯಾಬ್ ಸೆಂಟ್ರೇ ಬೇರೆ, ಈ ಆಸ್ಪತ್ರೆನೇ ಬೇರೆ. ಈ ಆಸ್ಪತ್ರೆ ನಡೆಸುವಂಥ ಕಾನೂನಲ್ಲಿ ಇವರು ಕೊಟ್ಟಿದ್ದಾರೆ. ಇವರಿಗೆ ರಿಹ್ಯಾಬ್ ಸೆಂಟರ್ ಅಂತ ಕಾನೂನು ಇದಾಗುವಂಥದ್ದು. ಅದೇ ಮೀಟಿಂಗ್ ಕರಿತೇನೆ ನಿಮ್ಮ ಸೈಕ್ಯಾಟ್ರಿಕ್ ಮತ್ತು ಆಲ್ಕೋಹಾಲಿಕ್ ಅನಾನಿಮಸ್ ಮದ್ಯವ್ಯಸನಿ ಅದು ಮೀಟಿಂಗ್ ಕರೆಸಿಕೊಂಡು ಸರಿಪಡಿಸ್ಕೊಂಡು ಹೋಗುವ. ಸರ್, ನನ್ನ ಹೆಸರು ಯೋಗೀಶ್ ಅಂತ, ಕುವೆಂಪು ಯೂನಿವರ್ಸಿಟಿ ಪತ್ರಿಕೋದ್ಯಮ ವಿಭಾಗದಿಂದ ಬಂದಿದ್ದೀನಿ. ಈಗ ಋತುತಾರೆ ಅಂತ ಹೊಸ ಯೋಜನೆ ತರ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ಇದೊಂದು ಅತ್ಯುತ್ತಮವಾದ ಒಂದು ಯೋಜನೆ. ಯಾಕಂತ ಹೇಳಿದರೆ ಆ ಒಂದು ವಿಚಾರವನ್ನು ಯಾರು ಗಣನೆಗೆ ತಗೊಳ್ಳಿಲ್ಲ. ಮತ್ತು ಅದು ಮಹಿಳೆಯರ ಸಮಸ್ಯೆ ಮಾತ್ರ ಅಲ್ಲ, ಅದು ಸಮಾಜದ ಸಮಸ್ಯೆ, ಸೋಷಲ್ ಪ್ರಾಬ್ಲಮ್ ಇದರಲ್ಲಿ. ಆದ ಕಾರಣ ಈ ಒಂದು ಇಲ್ಲಿ ತನಕ ಅದರ ಬಗ್ಗೆ ಅಷ್ಟು ಜನಜಾಗೃತಿಯೂ ಇಲ್ಲ, ವಿಚಾರ ಗೊತ್ತಿರೋದು ಕೂಡ ಇಲ್ಲ. ಸೊ ಅದು ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ಲಸ್ ಅದನ್ನು ನಾವು ಈ ಮೆಡಿಕಲ್ಗೆ ಡಾಕ್ಟ್ರು ಕೂಡ ಗೊತ್ತಿಲ್ಲ, ಯಾಕಂದ್ರೆ MBBS ಸಿಲೆಬಸ್ಸಲ್ಲಿ ಇಲ್ಲ ಸಬ್ಜೆಕ್ಟ್. ಎಸ್. ಸೊ ಅದನ್ನು MBBS ಸಿಲೆಬಸ್ನಲ್ಲಿ ಕೂಡ ನಾವು ಸೇರ್ಪಡಿಸಲಿಕ್ಕೆ ನಾವು ಸೂಚನೆ ಕೊಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.